ನಮಸ್ತೆ ಮಕ್ಕಳೇ, ಇವತ್ತು ಒಂದು ಹೊಸ ವಿಜ್ಞಾನ ಪ್ರಯೋಗವನ್ನು ನಾವೀಗ ಮಾಡೋಣ. ಈ ಒಂದು ವಿಜ್ಞಾನ ಪ್ರಯೋಗ ಮಾಡಲಿಕ್ಕೆ ನಮ್ಗೆ ಬೇಕಾಗಿರತಕ್ಕಂಥದ್ದು ಗ್ಲಿಸರಿನ್ ಬೇಕಾಗುತ್ತೆ, ಮತ್ತು ನಾವು ಮನೇಲಿ ಬಳಸ್ತಕ್ಕಂಥ ಈ ಒಂದು ಶಾಂಪೂ ಬೇಕಾಗುತ್ತೆ, ಸ್ವಲ್ಪ ನೀರು ಬೇಕಾಗುತ್ತೆ, ಮತ್ತು ಈ ಥರನಾಗಿರ್ತಕ್ಕಂಥ ಒಂದು ಬಿಸ್ಲೇರಿ ಬಾಟಲ್ ಇರುತ್ತಲ್ಲ, ಅದನ್ನು ಕೆಳಭಾಗದಲ್ಲಿ ಕಟ್ ಮಾಡಿಕೊಂಡು ನಾವು ಮನೆಯಲ್ಲಿ ಬಳಸ್ತಕ್ಕಂಥ ಏನು ಶೂಗೆ ನಾವು ಕಾಲಿಗೆ ಹಾಕ್ಕೊತೀವಲ್ಲ ಸಾಕ್ಸ್, ಆ ಸಾಕ್ಸನ್ನು ಇಲ್ಲಿ ಬಳಸಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಈ ನೀರಿಗೆ ನಾನು ಒಂದಿಷ್ಟು ಗ್ಲಿಸರಿನನ್ನು ಹಾಕಿದ್ದೀನಿ, ಮತ್ತು ಇದಕ್ಕೆ ಒಂದಿಷ್ಟು ಶಾಂಪೂವನ್ನು ಹಾಕಿದ್ದೀನಿ. ಈ ನೀರು, ಶಾಂಪೂ ಮತ್ತು ಗ್ಲಿಸರಿನ್ ಈ ಮೂರನ್ನು ಕೂಡ ಒಂದು 10 ಸೆಕೆಂಡ್ಗಳ ಕಾಲ ಈ ಥರನಾಗಿ ಕಲಕಬೇಕಾಗುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಏನು ಮಾಡಬೇಕಂದ್ರೆ, ನಾವು ಇದೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಬಾಟಲನ್ನು ಇದರಲ್ಲಿ ಸ್ವಲ್ಪ ಅದ್ದಬೇಕು. ಈ ಥರನಾಗಿ ಸ್ವಲ್ಪ ಅದ್ದಿ ಈ ಮೇಲ್ಭಾಗದಿಂದ ಏನು ಓಪನ್ ಇರ್ತಕ್ಕಂಥ ಮೇಲ್ಭಾಗದಿಂದ ಸ್ವಲ್ಪ ಇದಕ್ಕೆ ನಾವು ಗಾಳಿಯನ್ನು ಊದಬೇಕು. ಯಾವ ರೀತಿಯಾಗಿ ನೊರೆ ಗುಳ್ಳೆಗಳು ಹೇಗೆ ಬಬಲ್ಸ್ ಬರ್ತವೆ ಅನ್ನೋದನ್ನು ನೀವು ಇದನ್ನು ನೋಡಿ ಎಂಜಾಯ್ ಮಾಡ್ಬೋದು. ಎಸ್, ಬ್ಯೂಟಿಫುಲ್ ಆಗಿ ಈ ನೊರೆಗುಳ್ಳೆಗಳು ತುಂಬ ಚೆನ್ನಾಗಿ ಬರ್ತವೆ. ಓಕೆ, ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.